ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಶೇರ್ ಮಾಡಿದ್ದೀವಿ. ಎಲ್ಲ ಸಬ್ಜೆಕ್ಟಿಗೂ ಸಂಬಂಧಿಸಿದಂತೆ ನಾವು ವಿತ್ ಕೀ ಆನ್ಸರ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ಅವೆಲ್ಲ ನಮ್ಮ ಪ್ಲೇಲಿಸ್ಟಲ್ಲಿ, ನಮ್ಮ ಚಾನಲ್ ಪ್ಲೇಲಿಸ್ಟಲ್ಲಿ ಇರುತ್ತೆ ಮಕ್ಕಳ. 2026 ಮಾಡೆಲ್ ಕ್ವಶನ್ ಪೇಪರನ್ನು ಪ್ಲೇಲಿಸ್ಟೇ ಇದೆ, ಅಲ್ಲಿ ಹೋದರೆ ಎಲ್ಲ ವೀಡಿಯೋಸ್ಗಳು ಸಿಗ್ತದೆ. ಅದನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗೆ ಮತ್ತು ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಫಸ್ಟ್ ಮೇನ್ಗೆ ಹೋಗೋಣ. 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್, ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಕೇಳಿದ್ದಾರೆ. ಸೊ ಡಿಗ್ರಿ ಕೇಳಿದ್ದಾರೆ. ಘನ ಬಹುಪದೋಕ್ತಿ, ಘನ ಅಂದ್ರೇನೆ 3, ಹಾಗಾಗಿ ಸೊ ಅದರ ಉತ್ತರ ಏನಾಗಿರುತ್ತೆ ಮಕ್ಕಳ? 3 ಆಗಿರ್ತದೆ. ಆಪ್ಷನ್ C3 ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವರ್ಗಾಂತರದ ಮಧ್ಯಬಿಂದುವನ್ನು ಕಂಡು ಹಿಡಿಯುವ ಸೂತ್ರವನ್ನು ಕೇಳಿದ್ದಾರೆ. ಆಬ್ವಿಯಸ್ಲಿ ಬಹಳ ಈಸಿ ಮಕ್ಕಳ. ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಲಿಕ್ಕೆ ಮೇಲ್ಮಿತಿ ಪ್ಲಸ್ ಕೆಳಮಿತಿಯನ್ನು ಮಾಡಿ 2ರಿಂದ ಭಾಗಿಸಿದ್ರೆ ನಮಗೆ ಇದು ಸಿಗುತ್ತೆ, ವರ್ಗಾಂತರದ ಮಧ್ಯಬಿಂದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ಸ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ಸ್ ಟು 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳು. ಅವ್ರು ಕೇಳಿರೋದೇನು? ಪರಸ್ಪರ ಛೇದಿಸುವಂತಹ ರೇಖೆಗಳು. ಸೊ ಛೇದಿಸುವ ರೇಖೆಗಳು ಯಾವಾಗಲೂ ಏನಾಗಿರ್ತದೆ? a1/a2 ನಾಟ್ ಈಕ್ವಲ್ ಟು b1/b2 ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಐಕ್ಯಗೊಳ್ಳುವ ರೇಖೆಗಳು ಅಂದರೆ ಇದಾಗಿರ್ತವೆ, a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಸಮಾಂತರ ರೇಖೆಗಳು ಅಂತ ಹೇಳಿ ಬಂದರೆ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಆಗಿರ್ತದೆ. ಹಾಗಾಗಿ ಇದಿಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ. ನೆಕ್ಸ್ಟ್ 4ನೇ ಕ್ವಶನ್, ಒಂದು ಸಮಾಂತರ ಶ್ರೇಣಿಯ 3ನೆಯ ಪದ 13, 2ನೆಯ ಪದ 8 ಆದರೆ ಸಮಾಂತರ ಶ್ರೇಣಿಯ ಮೊದಲ ಪದ ಕೇಳಿದ್ದಾರೆ. ಸೊ ಹಾಗಾಗಿ ಮೊದಲನೇ ಪದ ಏನಾಗಿರ್ತದೆ ಅಂದರೆ ಮಕ್ಕಳ 3 ಆಗಿರ್ತದೆ. ಏಕೆಂದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಏನಾಗಿರ್ತದೆ? 13ರಿಂದ 8 ಕಳೆದ್ರೆ ನಮಗೆ ಬರುವಂಥದ್ದು 5. ಹಾಗಾಗಿ 8ರಿಂದ 5 ಕಳೆದ್ರೆ ಬರುವಂತಹ ಸಂಖ್ಯೆ ಏನಾಗಿರ್ತದೆ? 3 ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಏನಲ್ಲಿರುವಂತಹ 3 ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ. ಅರ್ಥ ಆಗ್ತಿದೆಯಾ? ಸೊ ಸಾಮಾನ್ಯ ವ್ಯತ್ಯಾಸ 5 ಅಂತ ಹೇಳಿದ್ರೆ 8ರಿಂದ ಮೊದಲನೇ ಪದಕ್ಕಿರುವಂತಹ ಸಾಮಾನ್ಯ ವ್ಯತ್ಯಾಸ 5 ಆದರೆ 8ಕ್ಕೆ 5 ಕಳೆದ್ರೆ 3 ಬರ್ತದೆ. ಹಾಗಾಗಿ ನಮಗೆ ಬರುವಂಥದ್ದು 3 ಆಗಿರುತ್ತೆ. ಸೊ ಕನ್ಫ್ಯೂಷನ್ ಆಗಬೇಡಿ ಆ ಕ್ವಶನ್. 5ನೇ ಪ್ರಶ್ನೆ, ಒಂದು ಅಸಂಭವ ಘಟನೆಯ ಸಂಭವನೀಯತೆ. ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ 0ನೇ ಆಗಿರ್ತದೆ. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ 0 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6th ಕ್ವಶನ್, ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಕೊಟ್ಟಿದ್ದಾರೆ ಮಕ್ಕಳ ನಮಗೆ ತ್ರಿಕೋನಮಿತಿಯ ಅನುಪಾತಗಳನ್ನು. ಅದರಲ್ಲಿ ಸರಿಯಾಗಿರುವಂಥದ್ದು sin² ಇಸ್ ಈಕ್ವಲ್ಸ್ ಟು 1 - cos². ಇನ್ನು ಉಳಿದಿದಂಥವೆಲ್ಲ ಏನಾಗಿದೆ? ತಪ್ಪಾಗಿರುವಂತಹ ಸಂಬಂಧವನ್ನು ಅವರು ಕೊಟ್ಟಿದ್ದಾರೆ ಮಕ್ಕಳ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿಗಳಾಗಿವೆ ಮತ್ತು AB/DE ಇಸ್ ಈಕ್ವಲ್ಸ್ ಟು BC/FD ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ. ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ತ್ರಿಭುಜ 2 ತ್ರಿಭುಜಗಳಿದ್ದಾವೆ, ತ್ರಿಭುಜ ABC ಅದೇ ರೀತಿ ತ್ರಿಭುಜ DEF. AB/DE ಈಕ್ವಲ್ ಟು BC/FD ಆದರೆ ಸೊ ಹಾಗಾಗಿ ಏನಾಗ್ತದೆ? ಕೋನ B ಇಸ್ ಈಕ್ವಲ್ಸ್ ಟು ಕೋನ D. ಸೊ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ನಲ್ಲಿ ಕೋನ B ಇಸ್ ಈಕ್ವಲ್ಸ್ ಟು ಕೋನ D, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನುಳಿದಂಥವೆಲ್ಲ ತಪ್ಪಾಗಿರ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, 64 ಸೆಂಟಿಮೀಟರ್ ಕ್ಯೂಬ್ ಘನಫಲ ಹೊಂದಿರುವಂತಹ 2 ವರ್ಗ ಘನಗಳ ಮುಖವನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದೆ. ಆಯತ ಘನಾಕೃತಿಯ ಅತ್ಯಂತ ಉದ್ದದ ಹಂಚಿನ ಅಳತೆ ಎಷ್ಟಾಗಿರ್ತದೆ ಅಂತೇಳಿ ಕೇಳಿದ್ದಾರೆ. ಸೊ ಆಯತ ಘನಫಲವನ್ನು ಕೊಟ್ಟಿರುವಂಥದ್ದು ಮಕ್ಕಳ. ಸೊ ಹಾಗಾಗಿ ನಮಗೆ ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು? L³ ಕಂಡುಹಿಡ್ಕೋಬೇಕು. L³ ಅವರೇ ಕೊಟ್ಟಿದ್ದಾರೆ ಮಕ್ಕಳ. ಆಯತದ ಘನಫಲ ಇಸ್ ಈಕ್ವಲ್ಸ್ ಟು L³, ಹೌದಲ್ವಪ್ಪ? ಸೊ ನಮಗೆ ಘನಫಲ ಗೊತ್ತಿಲ್ಲ ಮಕ್ಕಳ. ಸೊ ಹಾಗಾಗಿ V ಇಸ್ ಈಕ್ವಲ್ಸ್ ಟು L³. ಸೊ ಅದೆಷ್ಟಿದೆ ಮಕ್ಕಳ? 64 ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ
ಸೊ ಹಾಗೆ 64 ಅಂತ ಕೊಟ್ಟಿದ್ದಾರೆ. ಮತ್ತು 2 ವರ್ಗಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ತಯಾರಿಸಿದೆ. ಹಾಗಾಗಿ ಅವ್ರು ಕೇಳಿರುವಂಥದ್ದು ಎಲ್ಲನ ಕೇಳಿದ್ದಾರೆ. ಹಂಚಿನ ಅಳತೆ ಕೇಳಿದರೆ ಅದು 8 ಸೆಂಟಿಮೀಟರ್ ಆಗಿರ್ತದೆ. ಸೊ ಇದಿಷ್ಟು ಇದು MCQ ಕ್ವಶನ್ಸಿಗೆ ಬರ್ತದೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ. ಸೊ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧಗಳಾಗಿ ವ್ಯಕ್ತಪಡಿಸುವುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ. ಅದಷ್ಟು ಬರೆದ್ರೆ ನಿಮಗೆ 1 ಅಂಕ. 10ನೇ ಪ್ರಶ್ನೆ, ax² + bx + c = 0 ವರ್ಗ ಸಮೀಕರಣದ ಶೋಧಕದ ಬೆಲೆ 0 ಆಗಿದ್ದಾಗ ಅದರ ಮೂಲ ಸ್ವಭಾವವನ್ನು ಬರೆಯಿರಿ. ಸೊ ಯಾವಾಗ ಡೆಲ್ಟಾ = 0 ಆಗಿರ್ತದೋ ಆವಾಗ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ. ನೆಕ್ಸ್ಟ್ 11ನೇ ಪ್ರಶ್ನೆ, ax1, y1 ಮತ್ತು bx2, y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1 ಅನುಪಾತದಲ್ಲಿ ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಸೊ ಇದನ್ನ ನೀವು ಬರೀಬೇಕಾಗುತ್ತೆ ಮಕ್ಕಳು. ಮಧ್ಯಾಂಕವನ್ನು ಕಂಡುಹಿಡಿಯುವಂಥದ್ದು x1 + x2 / 2, y1 + y2 / 2 ಆಗಿರ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ y = p(x) ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ. ಸೊ ಬಹಳ ಈಸಿ ಮಕ್ಕಳು ಶೂನ್ಯತೆಯನ್ನು ಬರೀಲಿಕ್ಕೆ. ಇಲ್ಲಿ ನೋಡಿ, ಇದು ನಕ್ಷೆ ಕೊಟ್ಟಿದ್ದಾರೆ. ಸೊ ಶೂನ್ಯತೆ ಅಂದರೆ ಎಕ್ಸ್ ಅಕ್ಷದ ಮೇಲೆ ಬರುವಂಥದ್ದು. ಎಲ್ಲೆಲ್ಲಿ ಬಂದಿದೆ ನೋಡಿ, -1ನಲ್ಲಿದೆ ಮತ್ತು 2ನಲ್ಲಿದೆ. ಹಾಗಾಗಿ ಅವ್ರು ಕೇಳಿರೋದು ಶೂನ್ಯತೆಗಳೆಷ್ಟಪ್ಪ ಈ y(px) 1 and 2 ಆಗಿರ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. ಈ ಹೇಳಿಕೆಯನ್ನು 2 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ. ನೂರಿಯ ಈಗಿನ ವಯಸ್ಸು x, ಸೋನುವಿನ ಈಗಿನ ವಯಸ್ಸು y ವರ್ಷ, 5 ವರ್ಷಗಳ ಹಿಂದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 5 ವರ್ಷಗಳ ಹಿಂದೆ ಅಂದರೆ ಏನಾಗ್ತದೆ ಮಕ್ಕಳ, ಮೈನಸ್ ಆಗ್ತದೆ. ಅರ್ಥ ಆಗ್ತಿದೆಯಾ? ಹಾಗಾಗಿ x - 5 = 3 times of y - 5. ಸೊ ಹಾಗಾಗಿ ನಮಗೆ ಬರುವಂಥದ್ದು x - 3y + 10 = 0. ಸೊ ಏನು ಮಾಡಬೇಕು, ವೇರಿಯೇಬಲ್ಸ್ನೆಲ್ಲ ಒಂದು ಕಡೆ ತೆಗೆದುಕೊಳ್ಳಿ, ನಂಬರ್ಸ್ನೆಲ್ಲ ಒಂದು ಕಡೆ ತಗೊಂಡು ಸಬ್ಟ್ರಾಕ್ಷನ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಆನ್ಸರ್. ನೆಕ್ಸ್ಟ್ 14ನೇ ಪ್ರಶ್ನೆ, ಮೊದಲ ಪದ a ಮತ್ತು ಕೊನೆಯ ಪದ l ಆಗಿರುವಂಥ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಕಂಡುಹಿಡಿಯುವ ಸೂತ್ರ Sn = n/2 × a + l ಆಗಿರ್ತದೆ. l ಅಂದರೆ ಕೊನೆ ಪದ, a ಅಂದರೆ ಮೊದಲನೇ ಪದ. 15ನೇದು, ಬಾಹುಗಳ ಸಂಖ್ಯೆ ಸಮನಾಗಿರುವಂತಹ 2 ಬಹುಭುಜಾಕೃತಿಗಳ ಸಮಾರೂಪತೆಗೆ ಇರುವಂತಹ ನಿಬಂಧನೆಗಳನ್ನು ಬರೆಯಿರಿ. ಅನುರೂಪ ಕೋನಗಳು ಸಮನಾಗಿರಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ನೆಕ್ಸ್ಟ್ 16ನೇದು, ಒಂದು ಸಿಲಿಂಡರಿನ ಪಾದದ ವಿಸ್ತೀರ್ಣ 38.5 cm² ಮತ್ತು ಎತ್ತರ 10 cm ಆಗಿರುತ್ತದೆ. ಅದರ ಘನಫಲವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಪಾದದ ವಿಸ್ತೀರ್ಣ πr². ಅರ್ಥ ಆಗ್ತಾ ಇದೆಯಾ ನಮಗೆ? ಪಾದದ ವಿಸ್ತೀರ್ಣ ಯಾಕೆ πr² ಅಂದರೆ ಅದು ವೃತ್ತಾಕಾರದಲ್ಲಿ ಇರ್ತದೆ. ಹಾಗಾಗಿ πr² ಏನಾಗ್ತದೆ, 38.5 cm². h ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಸಿಲಿಂಡರಿನ ಘನಫಲ ಕಂಡುಹಿಡಿಯಬೇಕು. ಸೊ ಘನಫಲದ ಸೂತ್ರ πr²h. ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡಿದ್ರೆ 385 cm³ ಆಗ್ತದೆ. ಸೊ ಇದು ಸಿಲಿಂಡರಿನ ಘನಫಲ. ಸೊ ಅದಷ್ಟು ಮಾಡಿದರೆ 1 ಅಂಕ ಸಿಗ್ತದೆ. ಇದಿಲ್ಲಿಗೆ 1 ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. ಆ್ಯಂಡ್ ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸೊ ನಿಮಗಿದು ವಾಸ್ತವ ಸಂಖ್ಯೆಗಳಲ್ಲಿ ಬರ್ತದೆ. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಯಾವುದು ಬೇಕಾದ್ರೂ ಕೇಳ್ಬೋದು, √3 ಕೇಳ್ಬೋದು, √5 ಕೇಳ್ಬೋದು, 1 + √5, ಎನಿಥಿಂಗ್. ಬಟ್ ಕ್ವಶನ್ ಒಂದಂತೂ ಇದ್ದೇ ಇರ್ತದೆ. ಇದು ಡೆಫಿನೆಟ್ ಕ್ವಶನ್ ಆಗಿರ್ತದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 2 + √5 ಒಂದು ಭಾಗಲಬ್ಧ ಸಂಖ್ಯೆಯಿಂದ ತೆಗೆದುಕೊಳ್ಬೇಕು. ಸೊ 2 + √5 = a/b. a ಮತ್ತು bಗಳು ಸಹ ಅವಿಭಾಜ್ಯಗಳಾಗಿರ್ತದೆ. b should not equal to 0. ಸೊ ಬರ್ಕೊಳ್ಳೋಣ. √5 = 2 ಅನ್ನ ಈ ಕಡೆ ತೆಗೆದುಕೊಂಡ್ರೆ ಏನಾಗ್ತದೆ, a/b - 2. ಸೊ ಅದನ್ನು LCM ಅನ್ನು ತೆಗೆದುಕೊಂಡ್ರೆ a - 2b / b ಆಗ್ತದೆ. ಸೊ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ, ಹಾಗೂ a - 2b/b ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದು ಅಸಾಧ್ಯ, ಹಾಗಾಗಿ ನಮ್ಮ ಊಹೆಗೆ ವಿರುದ್ಧ. ಸೊ ಇದಿಷ್ಟು ಬರೀರಿ ಮಕ್ಕಳು. 2 ಮಾರ್ಕ್ಸಿಗೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ. ಹಾಗಾಗಿ ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ, ನಮ್ಮ ಊಹೆ ತಪ್ಪಾಗಿದೆ ಅಂತ ಹೇಳಿ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಅಂಕ. ನೋಡಿ ಅಂಕಗಳು ಯಾವ ರೀತಿ ಡಿವೈಡ್ ಆಗಿದೆ ಅಂದರೆ
ಫಸ್ಟ್ ಇದನ್ನ ಬರೀಲಿಕ್ಕೆ ಅರ್ಧ ಅಂಕ, ಇದಕ್ಕೆ ಅರ್ಧ ಅಂಕ, ಈ ಒಂದು ಸ್ಟೆಪ್ಪಿಗೆ ಅರ್ಧ ಅಂಕ, ಇದಕ್ಕೆ. ಸೊ ಇದೇ ರೀತಿ ಬರೆಯೋದು. ನೀವು ಒಂದು ಸ್ಟೆಪ್ ಮಿಸ್ ಆದ್ರೂ ಅಂಕಗಳು ಹೋಗ್ತದೆ ಮಕ್ಕಳು. ಹಾಗಾಗಿ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವರ್ಗ ಸಮೀಕರಣಗಳಿಂದ ಡೆಫಿನೆಟ್ ಕ್ವಶನ್. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ. ಅವರು ವಿಧಾನವನ್ನ ಕೊಟ್ಟಿದ್ರೆ ವಿಧಾನವನ್ನ ಬಳಸಿ, ಅಥವಾ ನೀವು ಯಾವುದೇ ಕೊಟ್ಟಿಲ್ಲ ಅಂದ್ರೆ ಬರೀ ಬಿಡಿಸಿ ಅಂದ್ರೆ ಯಾವುದೇ ವಿಧಾನ ಹಾಕಿದ್ರು ನಿಮಗೆ ಅಂಕಗಳು ಸಿಗ್ತದೆ. ಸೊ ಇಲ್ಲಿ x + 2y = 10 and x + y = 6 ಕೊಟ್ಟಿದ್ದಾರೆ. ಸೊ ಇದನ್ನ ಸಮೀಕರಣ 1 ಅಂತ ತಗೊಳ್ಳೋಣ, ಇದನ್ನ ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ನೋಡಿ x ಇರೋದ್ರಿಂದ ಚಿಹ್ನೆಗಳನ್ನ ಬದಲಾಯಿಸೋಣ. ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಸಹ ಮೈನಸ್ ಆಗುತ್ತೆ. ಸೊ x ಕ್ಯಾನ್ಸಲ್ ಆಯಿತು. ಇಲ್ಲಿ ಉಳಿಯುವಂಥದ್ದು y = 4. ಸೊ ಹಾಗಾಗಿ y ಬೆಲೆ 4 ಆಯಿತು. ಈ y ಬೆಲೆ 4 ಅನ್ನ ಸಮೀಕರಣ 1 ಅಥವಾ 2ಕ್ಕೆ ಆದೇಶಿಸೋಣ. ಸೊ ಇಲ್ಲಿ ಸಮೀಕರಣ 2ಕ್ಕೆ ಆದೇಶಿಸಿದಾಗ x + y = 6. ಸೊ ಅದಕ್ಕೆ y ಪ್ಲೇಸ್ ನಲ್ಲಿ 4 ಹಾಕೋಣ. ಸೊ x = 6 - 4. ಸೊ 6 ವ್ಯಾಲ್ಯೂ, x ವ್ಯಾಲ್ಯೂ 2 ಆಯಿತು. ಹಾಗಾಗಿ x ವ್ಯಾಲ್ಯೂ 2, y ಬೆಲೆ 4. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ. ನೋಡಿ ಅಂಕಗಳು ಇಲ್ಲಿದೆ, ನೀವು ಅದನ್ನು ಸಹ ಗಮನಿಸ್ತಾ ಹೋಗಿ. ಯಾಕೆಂದ್ರೆ ಪ್ರತಿ ಸ್ಟೆಪ್ಪಲ್ಲೂ ಯಾವ ರೀತಿ ಬರೆದ್ರೆ ಎಷ್ಟಕ್ಕೆ ಎಷ್ಟು ಅಂಕ ಸಿಗುತ್ತೆ ಅದು ನಿಮಗೆ ತಿಳ್ಕೊಂಡಿರ್ಬೇಕಾಗಿರ್ತದೆ. ಹಾಗಾಗಿ ಅದನ್ನು ಸಹ ನೋಡ್ಕೊಳ್ಳಿ. ನೆಕ್ಸ್ಟ್ 19ನೇ ಪ್ರಶ್ನೆ. ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಅಥವಾ x + 2³ = x³ - 4 ಈ ವರ್ಗ ಸಮೀಕರಣವನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಮೊದಲನೇದು ನಾವು ಕ್ವಶನ್ ಬರ್ಕೊಂಡು ಮೂಲಗಳನ್ನ ವರ್ಗ ಸಮೀಕರಣದ ಮೂಲ ಕಂಡುಹಿಡಿಯೋಣ. ಸೊ 3x² - 6x + 3. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? 9 ಬರಬೇಕು. ಆಡ್ ಮಾಡಿದ್ರೆ -6 ಬರಬೇಕು. ನೋಡಿ ಬರ್ಕೊಳ್ಳಿ. 9x² = 3 3s 9. 3 3ನ ಕೂಡಿಸಿದ್ರೆ -3 -3ನ ಮಾಡಿದ್ರೆ 9 ಬರ್ತದೆ. ಸೊ ಹಾಗಾಗಿ ಇಲ್ಲಿ ಚಿಹ್ನೆ ವೆರಿ ಇಂಪಾರ್ಟೆಂಟ್. ಸೊ ಇನ್ಸ್ಟೆಡ್ ಆಫ್ -6x ಇದನ್ನ ಬರ್ಕೊಳ್ಳಿ. ಅಪವರ್ತಿಸಿದ್ರಲ್ಲಿ ಕಾಮನ್ ಇರೋದು 3x, ಇದ್ರಲ್ಲಿ ಕಾಮನ್ ಇರೋದು 3. ಸೊ ಹಾಗಾಗಿ ನಮಗೆ x = 1 ಬರುತ್ತೆ. ಅದೇ ರೀತಿ x = ಇಲ್ಲೂ ಸಹ 1 ಬರ್ತದೆ. ಹಾಗಾಗಿ ಇಲ್ಲಿ ನಮಗೆ ಸಮೀಕರಣದ ಮೂಲಗಳು 1 ಮತ್ತೆ 1 ಆಗಿರುತ್ತೆ. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ರಲ್ಲ ಮಕ್ಕಳ. ಸೊ ಅವರು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀಬೇಕು. ಇದು ಬಹಳ ಈಸಿ ಇದೆ. x + 2³ = x³ - 4³. ಸೊ a + b whole³ ಫಾರ್ಮ್ಗೆ ಬರೆದ್ಬಿಡೋಣ. a³ + b³ + 3ab × a + b. ಸೊ ಬರ್ಕೊಳ್ಳೋಣ, ಇದನ್ನು ಬರ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಈ x³ ಈ x³ ಕ್ಯಾನ್ಸಲ್ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಕ್ಯಾನ್ಸಲ್. ಸೊ ಉಳಿಯುವಂಥದ್ದು ಬರ್ಕೊಂಡ್ರೆ 6x² + 12x + 12 = 0. 6 ಇಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಈಕ್ವೇಶನ್. x² + 2x + 2 = 0. ಸೊ ಇದಿಷ್ಟು ಬರೆದ್ರೆ ಪೂರ್ತಿ ಅಂಕ. ನೆಕ್ಸ್ಟ್ 20ನೇ ಪ್ರಶ್ನೆ. 6, 10, 14 ಈ ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಸೊ ಸೂತ್ರವನ್ನ ಬಳಸಬೇಕು, SN ಅನ್ನು ಬಳಸಬೇಕು. ಮೊತ್ತ ಕೇಳಿದರೆ. ಅಥವಾ 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೆಯ ಪದ 47. ಅಂದ್ರೆ ನಮ್ಗೆ ಏನನ್ನ ಕಂಡುಹಿಡಿಬೇಕು ಮಕ್ಕಳ? ಇಲ್ಲಿ n ಅನ್ನ ಕಂಡುಹಿಡಿಬೇಕು. ಇಲ್ಲಿ ನಾವೇನ್ ಮಾಡಬೇಕು? SN ಅನ್ನ ಕಂಡುಹಿಡಿಬೇಕು. ಸೊ ಸೂತ್ರಗಳಿದಾವೆ, ಕಂಡುಹಿಡಿಯೋಣ. ಸೊ ಮೊದಲನೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ ಮಕ್ಕಳ 6. ಸಾಮಾನ್ಯ ವ್ಯತ್ಯಾಸ D. 10ರಿಂದ 6 ಕಳೆದ್ರೆ 4 ಬರುತ್ತೆ. ಅವರು 20 ಪದಗಳ ಮೊತ್ತ ಕೇಳಿರೋದ್ರಿಂದ n 20 ಆಗುತ್ತೆ. S 20 ಅನ್ನ ಕಂಡುಹಿಡಬೇಕು. ಸೊ ಸೂತ್ರ ಇದೆ SN = n/2 × 2a + n - 1 × t. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಿ ನಮಗೆ ಬರುವಂಥದ್ದು S 20 880. ಸೊ ಇದಿಷ್ಟನ್ನು ನೀವು ಪ್ರತಿ ಸ್ಟೆಪ್ಸ್ ಮಿಸ್ ಮಾಡಿದಾಗೆ ಮಾಡ್ತಾ ಹೋದರೆ 2 ಮಾರ್ಕ್ಸ್ ಸಿಗುತ್ತೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮಕ್ಕಳ ಎಷ್ಟನೇ ಸಂಖ್ಯೆ 47 ಆಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಎ ಕೊಟ್ಟಿದ್ದಾರೆ, ಡಿ ಗೊತ್ತಾಯಿತು, AN ಕೊಟ್ಟಿದ್ದಾರೆ 47. ಸೊ n ಕಂಡುಹಿಡಿಯೋಣ. ಸೊ ಹಾಗಾಗಿ AN = a + n - 1 × ಈ ಸೂತ್ರಕ್ಕೆ ಹಾಕೊಳ್ಬೇಕು. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ n 10 ಬರುತ್ತೆ. ಸೊ n 10 ಆದಾಗ AN 47 ಆಗಿರ್ತದೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ 21ನೇ ಪ್ರಶ್ನೆ. 2 ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ 84 ಸೆಂಟಿಮೀಟರ್ ಮತ್ತು 126 ಸೆಂಟಿಮೀಟರ್ ಆಗಿದ್ದು ಇವುಗಳ ಅಗಲ 42 ಸೆಂಟಿಮೀಟರ್ಗೆ ಸಮನಾಗಿರುತ್ತೆ. ಎರಡೂ ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಹಾಸಬಹುದಾದ
ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಹಾಗೂ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಮಾಸಹನ ಕಂಡುಹಿಡಿಬೇಕಾಗುತ್ತೆ. ಫಸ್ಟ್ ನಾವು 84ರ ಅವಿಭಾಜ್ಯ ಮತ್ತು 126ರ ಅವಿಭಾಜ್ಯ ಅಪವರ್ತಗಳನ್ನ ಬರ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ನೋಡಿ 2 ಗುಣಿಸು 2 ಗುಣಿಸು 3 ಗುಣಿಸು 7. ಸೊ ಒಟ್ಟಾರೆ ನಮಗೆ 2 ಸ್ಕ್ವೇರ್ ಇಂಟು 3 ಇಂಟು 7. ಅದೇ ರೀತಿ ಇಲ್ಲಿ 2 ಇಂಟು 3 ಸ್ಕ್ವೇರ್ ಇಂಟು 7 ಆಯಿತು. ಹೌದಾ? ಸೊ ಕನ್ಫ್ಯೂಷನ್ ಆಗಬೇಡಿ ಮಕ್ಕಳ. ಸೊ ಹಾಗಾಗಿ ಮಾಸಹ ನಮ್ಗೆ ಏನಾಗ್ತದೆ ಮಕ್ಕಳ, ಅವೆರಡರಲ್ಲೂ ಕಾಮನ್ ಇರೋವಂಥದ್ದು ನಿಮಗೆ ಗೊತ್ತಿದೆ. 7 ಕಾಮನ್ ಇದೆ, 3 ಕಾಮನ್ ಇದೆ, 2 ಕಾಮನ್ ಇದೆ. ಸೊ ಹಾಗಾಗಿ ಅವುಗಳನ್ನ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದರೆ 42 ಬಂತು. ಅದೇ ರೀತಿ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದನೂ ಸಹ ಕೊಟ್ಟಿದ್ದಾರೆ, ಅದು ಸಹ 42 ಸೆಂಟಿಮೀಟರ್. ಹಾಗೆ ಮೊದಲು ಮೇಜಿಗೆ ಹಾಸಲು ಬೇಕಾದ ಚೌಕಾಕಾರದ ಫಲಕಗಳ ಸಂಖ್ಯೆ ಕೇಳಿದ್ದಾರೆ. ಸೊ ಒಟ್ಟಾರೆ 84 ಡಿವೈಡೆಡ್ ಬೈ 44. ಯಾಕೆಂದರೆ ಮಾಸಹ 44 ಆಗಿರೋದ್ರಿಂದ ನಮಗಿಲ್ಲಿ 2 ಫಲಕ ಇದು 2 ಬರ್ತದೆ. ಇಲ್ಲಿ ಎರಡನೇ ಮೇಜಿಗೆ ಹಾಸಲು ಬೇಕಾಗುವ ಚೌಕಾಕಾರದ ಫಲಕಗಳ ಸಂಖ್ಯೆ ಎಷ್ಟಾಗ್ತದೆ ಅಂದರೆ ಇಲ್ಲಿ 3. ಮೊದಲನೇದಕ್ಕೆ 2 ಫಲಕಗಳು, ಮೂರನೇದಕ್ಕೆ ಇನ್ನೊಂದಕ್ಕೆ 3 ಫಲಕಗಳು ಬೇಕಾಗ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಸೈನ್ ಎ ಇಸ್ ಈಕ್ವಲ್ಸ್ ಟು 3/5 ಆದರೆ ಟ್ಯಾನ್ ಎನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಸೈನ್ ಅಂದರೆ ಗೊತ್ತಿದೆ ಮಕ್ಕಳ ನಮಗೆ, ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಬೈ ವಿಕರ್ಣವನ್ನು ಏನಂತೇಳಿ ಕರಿತೀವಿ? ಸೈನ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಇಲ್ಲಿ ಪೈಥಾಗೊರಸ್ ಪ್ರಮೇಯವನ್ನು ತೆಗೆದುಕೊಳ್ಳೋಣ. ಯಾಕೆಂತ ಹೇಳಿದ್ರೆ ನಮಗಿಲ್ಲಿ ಇದು ಗೊತ್ತಿದೆ, ವಿಕರ್ಣ ಎಷ್ಟು ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಇದು 5, ಇದು 3. ಸೊ ನಮಗೆ ಈ ಬೆಲೆ ಗೊತ್ತಿಲ್ಲ, ಹಾಗಾಗಿ ನಾವಿಲ್ಲಿ ಪೈಥಾಗೊರಸ್ ಪ್ರಮೇಯವನ್ನು ಬಳಸ್ಕೋಬೇಕಾಗ್ತದೆ. AC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು BC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಸೊ ಹಾಗಾಗಿ BA ಸ್ಕ್ವೇರನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಹಾಗಾಗಿ AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಆಗ್ತದೆ. ಸೊ ವಿಲ್ ಗೆಟ್ 4. ಹಾಗಾಗಿ ನಮಗೆ ಇದೆಷ್ಟಾಗ್ತದೆ? 4 ಬರ್ತದೆ. ಸೊ ಟ್ಯಾನ್ ಅಂದರೆ ಗೊತ್ತಿದೆ ನಮಗೆ, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಸೊ 3/4 ಆಗ್ತದೆ. ಸೊ ಈ ರೀತಿ ಅನುಪಾತಗಳನ್ನು ಕಲ್ತ್ಕೊಂಡಿದ್ರೆ ಇದ್ರ ಮೇಲೆ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ನಿರ್ದೇಶಾಂಕ ಗಣಿತದಿಂದ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅದರಲ್ಲಿ ಭಾಗಿಸಲಾಗ್ತದೆ. ಆ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ನಮಗೆ x1 y1 ಕೊಟ್ಟಿದ್ದಾರೆ, x2 y2 ಕೊಟ್ಟಿದ್ದಾರೆ, ಅದೇ ರೀತಿ m1 ಮತ್ತು m2 ಅನ್ನು ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನ ಬರೆದುಕೊಂಡು ನಾವು ಭಾಗಶಃ ಪ್ರಮಾಣ ಸೂತ್ರವನ್ನು ಬಳಸಿಕೊಂಡು P of x, y is equals to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಈ ಫಾರ್ಮುಲಾಕ್ಕೆ ವ್ಯಾಲ್ಯೂಸ್ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಮಕ್ಕಳ. ಮಾಡಿದ್ರೆ ನಮಗೆ 13/4 and 15/4 ಬರುತ್ತೆ. ಇದು P of x, y ನ ವ್ಯಾಲ್ಯೂ. ಸೊ ಇದಿಷ್ಟನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ 2 ಅಂಕಗಳು ಸಿಗ್ತದೆ. ಸೊ ಇದೇ ರೀತಿ ನೀವು ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಈಸಿಯಾಗಿ ನೀವು ನಿರ್ದೇಶಾಂಕ ಗಣಿತದಲ್ಲಿ ಲೆಕ್ಕಗಳನ್ನು ಬಿಡಿಸ್ಬೋದು, ಏಕೆಂದರೆ ಸೂತ್ರವನ್ನು ಬಳಸಿ ಮಾಡುವಂಥದ್ದು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 24ನೇ ಪ್ರಶ್ನೆ, ಓ ಕೇಂದ್ರವಾಗಿರುವ 2 ಏಕಕೇಂದ್ರೀಯ ವೃತ್ತಗಳನ್ನ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಚಿಕ್ಕ ವೃತ್ತವನ್ನು P ಬಿಂದುವಿನಿಂದ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಈ ABಯ ಉದ್ದವನ್ನು ಕಂಡುಹಿಡಿಬೇಕಾಗಿದೆ. ಅರ್ಥ ಆಗ್ತಿದೆಯಾ? ಸೊ ನಮಗೆ 2 ತ್ರಿಜ್ಯಗಳ ವೃತ್ತದ ತ್ರಿಜ್ಯಗಳು ಗೊತ್ತಿದೆ. ಮೊದಲನೇ ವೃತ್ತದ್ದು 3 ಸೆಂಟಿಮೀಟರ್, ಎರಡನೇ ವೃತ್ತದ್ದು 5 ಸೆಂಟಿಮೀಟರ್. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ನನಗೆ ನೋಡಿ ಇಲ್ಲಿ ಒಂದು ತ್ರಿಭುಜವನ್ನು ತೆಗೆದುಕೊಳ್ಳಿ ಮಕ್ಕಳ, ಈಸಿಯಾಗಿ ಇನ್ನೊಂದು ಸಹ ಸಿಗ್ತದೆ. ಏಕೆಂದರೆ ವೃತ್ತದ ತ್ರಿಜ್ಯಗಳು ಸಮಾನ. ಇದು ಸಹ 5 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇರುತ್ತೆ, ಇದು 3 ಸೆಂಟಿಮೀಟರ್ ಇರುತ್ತೆ. ಹಾಗಾಗಿ ನೀವು ಇದನ್ನ 5 ಸೆಂಟಿಮೀಟರ್ ಅಂತ ಹೇಳಿ ತೆಗೆದುಕೊಂಡ್ರೆ ನಮಗೆ OB ಗೊತ್ತಿದೆ, OP ಗೊತ್ತಿದೆ. ಸೊ ಈಸಿಯಾಗಿ PBಯನ್ನು ನಾವು ಪೈಥಾಗೊರಸ್ ಪ್ರಮೇಯವನ್ನು ಬಳಸ್ಕೊಂಡು ಕಂಡುಹಿಡಿಯೋಣ. ಸೊ ಇಲ್ಲಿ ನೋಡಿ ಪೈಥಾಗೊರಸ್ ಪ್ರಮೇಯವನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ. ಸೊ OA ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AP ಸ್ಕ್ವೇರ್ ಪ್ಲಸ್ OP ಸ್ಕ್ವೇರ್. ಸೊ ನಾವು ಕಂಡುಹಿಡಿಬೇಕಾಗಿರೋದೇ AP ಸ್ಕ್ವೇರನ್ನು. AP ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 9 ಮಾಡಿದ್ರೆ ವಿಲ್ ಗೆಟ್ 4. ಹಾಗಾಗಿ ನಮಗೆ ಅದು 4 ಬಂತು. ಸೊ ಹಾಗಾಗಿ ಇದು 4 ಆಯಿತು ಅಂದರೆ ನಮಗೇನು ಕೇಳಿರೋದು? ಇದ್ರ ಕಂಪ್ಲೀಟ್ ಉದ್ದ ಕೇಳಿರೋದ್ರಿಂದ 4 + 4 ಮಾಡಿದ್ರೆ ವಿಲ್ ಗೆಟ್ 8 ಸೆಂಟಿಮೀಟರ್.
ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ 4th ಮೇನಿಂದ 3 ಅಂಕದ ಪ್ರಶ್ನೆಗಳು ಬರ್ತದೆ.